Sonu Kudapue. ವಿಸ್ಮಯ ವಾಟರ್ ಪಾರ್ಕ್ ಕಣ್ಣೂರ್ ಅಂಡ್ PC ಜ್ಯುವೆಲರ್ಸ್ ಪ್ರೆಸೆಂಟ್ ನಮ್ಮ ಶುಭಾಶಯ ಕಾರ್ಯಕ್ರಮಕ್ಕೆ ನಿಮ್ಗೆಲ್ಲರಿಗೆ ಆತ್ಮೀಯವಾದ ಸ್ವಾಗತ. ಓಕೆ, ಸ್ವಾಗತ ಎಲ್ಲ ವೆಲ್ಕಮ್ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದ್ರು ನಮ್ಮ ನಿಹಾಲ್ ರವರು. ಹಾಗೇನೆ ನಿಮ್ಗೆ ಟೆನ್ಷನ್ ಆಗ್ತಾ ಇದೆ ಅಂತ ಗೊತ್ತುಂಟು, ಇವ್ರ ಹತ್ರ ಮಾತಾಡ್ಬೇಕಂತ. ಸೊ ನೀವೇನು ಟೆನ್ಷನ್ ಮಾಡ್ಕೊಳ್ಬೇಡಿ, ತುಂಬಾ ಚೆನ್ನಾಗಿರೋ ತುಂಬಾ ಸಿಂಪಲ್ ಆಗಿರೋ ಪ್ರೊಸೀಜರ್ ಅಲ್ಲಿದೆ. ಏನಪ್ಪ ಅದು ಪ್ರೊಸೀಜರ್? ಏನಿಲ್ಲ, ನಮ್ ಶೋಗೆ ಫೋನ್ ಎತ್ತಿ ಕಾಲ್ ಮಾಡಿದ್ರೆ ಆಯ್ತು, ನಂಬರ್ ಅಲ್ಲಿ ಡಿಸ್ಪ್ಲೇ ಆಗ್ತಾ ಇದೆ. ನಮ್ದೊಬ್ರು ಕಾಲರ್ ರೆಡಿ ಇದಾರೆ, ಸೊ ಅವ್ರ ಜೊತೆ ಮಾತಾಡೋಣ. ಹಲೋ ಹಲೋ, ನಮಸ್ಕಾರ. ನಮಸ್ಕಾರ, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಯಾರಿದು? ನಾನು ಅಸ್ಮಾ ಅಂತ ಉಡುಪಿಯಿಂದ. ಅಸ್ಮಾ? ಓಕೆ, ಉಡುಪಿಯಿಂದ. ಕಾಫಿ ಆಯ್ತಾ ನಿಮ್ದಿದ್ದದ್ದು? ಹಾ, ನಮ್ದಾಯ್ತು. ನಿಮ್ದು? ನಮ್ದಾಯ್ತು. ಇಲ್ಲ, ಈ ಸೈಡ್ ಅವ್ರದ್ದಾಯ್ತು, ಈ ಸೈಡ್ ಅವ್ರದ್ದಾಗ್ಲಿಲ್ಲ. ಈ ಸೈಡ್ ಅವ್ರದ್ದು ಯಾವಾಗ ಆಗುದೇ ಇಲ್ಲ. ಯಾಕಂತಂದ್ರೆ ನಾವು ಬೆಳಿಗ್ಗೆ ಬೇಗ ಬರ್ಬೇಕಲ್ವಾ, ಎದ್ದೆಲ್ಲ ಕೆಲಸ ಮಾಡಿ ಎಲ್ಲ ಬರುವಾಗ ತುಂಬಾ ಲೇಟ್ ಆಗ್ತದೆ, ಮನೆ ಕೆಲಸ ಎಲ್ಲ ಮಾಡಿ ಬರುವಾಗ. ಈ ತರ ಏನಿಲ್ಲ, ಸುಮ್ನೆ ಎಲ್ಲ ಬರುದು. ಖಾಲಿ ತಿನ್ನೋದೇ ನೋಡುದಾ ಅಂತ. ಏನು? ಈ ಸೈಡಿನವ್ರು ಖಾಲಿ ತಿನ್ನೋದೇ ನೋಡುದಾ ಅಂತ. ಏನ್ ನೋಡುದು? ಈ ಸೈಡಿನವರೆಲ್ಲ ತಿನ್ನುದೇ ನೋಡುದೇನು, ಆ ಸೈಡಿನವ್ರು ಕೆಲಸ ಮಾಡಿ ಬರುವಾಗ ಅಂತ. ಹೌದೌದು, ಕಾಣ್ತದೆ. ಅದು ಗೊತ್ತಾಗ್ತದೆ. ದೋಷ. ಓಕೆ, ಅಸ್ಮಾರ್ ಅವರೇ, ಎಲ್ಲಿಂದ ಕಾಲ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರಿ? ಉಡುಪಿಯಿಂದ. ಓಕೆ, ಉಡುಪಿಯಿಂದ. ಹೇಗಿದ್ದೀರಾ? ಹೇಗಿದ್ದೀರಾ? ಚೆನ್ನಾಗಿದ್ದೆ. ಏನ್ ಮಾಡ್ಕೊಂಡಿದ್ದೀರಾ? ನಾವು ಮನೆಯಲ್ಲಿರೋದು. ಮನೆ ಬಿಟ್ಟು ಹೊರಗೆ ಹೋಗಲ್ವಾ? ಎಂತ? ಮನೆ ಬಿಟ್ಟು ಹೊರಗೆ ಹೋಗಲ್ವಾ? ಇಲ್ಲ, ಸಣ್ಣ ಮಗು ಇದೆ. ಸಣ್ಣ ಮಗು ಇದೆ, ಮದುವೆ ಆಗಿದೆ. ಸೊ ನಿಮ್ಗೆ So happily married housewife. ಎಷ್ಟು ವರ್ಷ ಆಯ್ತು ಮದುವೆ ಆಗಿ? ಮದುವೆಯಾಗಿ 2 ವರ್ಷ ಆಯ್ತು. ಎಷ್ಟು? 2 ವರ್ಷ? 3 ವರ್ಷ. ಸೊ ತುಂಬಾ ಚೆನ್ನಾಗಿ ನಡೀತಿದೆ ಅಲ್ವಾ ಆಫ್ಟರ್ ಮ್ಯಾರೇಜ್ ಲೈಫ್? ಓಕೆ, ಅದು ಹೇಳಿದೆ ಹ್ಯಾಪಿಲಿ ಮ್ಯಾರಿಡ್ ಲೈಫ್ ಹೌಸ್ವೈಫ್. ಓಕೆ, ಕೇಳಿ. ಓಕೆ, ಅಸ್ಮಾ ಅವರೇ, ಯಾರಿಗೆ ವಿಶೇಷ ತಿಳಿಸ್ಲಿಕ್ಕಿತ್ತು? ನನ್ನ ಸಿಸ್ಟರ್ ಬರ್ಡೇ ಇತ್ತು. ಓಕೆ, ಅವ್ರ ಹೆಸರು? ಅನ್ಸಿರಾ ಅಂತ. ಯಾರು? ಅನ್ಸಿರಾ ಅಂತ. ಅನ್ಶುಲಾ. ಓಕೆ, ನೀವು ನಿಮ್ಮ ಸಿಸ್ಟರ್ ವಿಶ್ ಮಾಡಿ ಫಸ್ಟ್. ಹ್ಯಾಪಿ ಬರ್ತ್ಡೇ ಅನ್ಸಿರಾ. ಓಕೆ, ಅನ್ಶುಲಾ ಅವರಿಗೆ ನಮ್ಮ ಟಿವಿ ಹಾಗೆ ನಮ್ಮ ಪರವಾಗಿ ವಿಶ್ ವೆರಿ ಹ್ಯಾಪಿ ಬರ್ಡೇ. ಬೇರೆ ಯಾರಿಗಾದ್ರು ವಿಶೇಷ ತಿಳಿಸ್ಲಿಕ್ಕಿತ್ತ? ಬೇರೆ ಯಾರಿಗಿಲ್ಲ. ಮತ್ತೆ ನಿಮ್ಮಿಬ್ರಿಗೆ ಹಾಯ್. ಯಾರಿಗಿಲ್ವಾ? ಮತ್ತೆ ನನ್ನ ಫ್ರೆಂಡ್ಸ್ ಎಲ್ಲ ಟಿವಿ ನೋಡ್ತಿರೋರು ಎಲ್ರಿಗೂ ಹಾಯ್. ಎಲ್ಲರಿಗೆ. ಸೊ ಎಲ್ಲ ವ್ಯೂವರ್ಸ್ ಗೆ ಹಾಗೆ ನಮ್ಗೆ ನಮ್ದು ಅಸ್ಮಾನ್ ಅವರದು ಫ್ರೆಂಡ್ಸ್ ಯಾರೆಲ್ಲ ಟಿವಿ ನೋಡ್ತಾ ಇದ್ರೆ ಎಲ್ರಿಗೂ ಕೂಡ ಗುಡ್ ಮಾರ್ನಿಂಗ್ ಅಂಡ್ ಹಾಯ್ ಆಯ್ತಾ ನಮ್ ಕಡೆಯಿಂದ. ಓಕೆ ಅಸ್ಮಾನ್ ಅವರೇ, ಮತ್ತೆ ಯಾರಿಗಾದ್ರು ವಿಷಯ ತಿಳಿಸ್ಬೇಕಾ? ಬೇರೆ ಯಾರಿಗಿಲ್ಲ. ಓಕೆ, ಅಸ್ಮಾ ಅವರೇ, ನಮ್ದೊಂದು ಟಾಪಿಕ್ ಇದೆ, ನಿತಿನ್ ಅವ್ರು ಇಟ್ಟದ್ದು, ಗೊತ್ತುಂಟಾ? ಸೊ ನಿಮ್ಮ ಅಭಿಪ್ರಾಯ ಏನು ಅದ್ರ ಬಗ್ಗೆ? 75% ಗರ್ಲ್ಸ್. 75% ಅಂದ್ರೆ ಐಫೋನ್ಸ್ ಲವ್ ಮಾಡೋದು ಹುಡುಗಿಯರೇ. ತುಂಬಾ ಹೈ ಲೆವೆಲ್ ಅಲ್ಲಿ ಫ್ಲರ್ಟ್ ಮಾಡೋದು ಹುಡುಗಿಯರಲ್ವಾ? ಯಾಕೆ ಹೇಳಿದ್ರೆ ನಮ್ಮದ್ ಲವ್ ಮ್ಯಾರೇಜ್. ಓಕೆ, ನೀವು ಫ್ಲರ್ಟ್ ಮಾಡಿದಾ? ನನ್ ಗಂಡ ಡೀಸೆಂಟ್ ಆಗಿ 7 ವರ್ಷ ಲವ್ ಮಾಡಿದ್ದಾರೆ. ಓಕೆ, ತುಂಬಾ ಡೀಸೆಂಟ್ ಹುಡುಗ. ಪ್ರಪೋಸ್ ಮಾಡ್ಬೇಕಾದ್ರೆ ತುಂಬಾ ಲೇಟ್ ಆಗಿದೆ. 7 ಇಯರ್ಸ್ ಲವ್ ಮಾಡಿದ್ರೆ ನಿಮ್ಮನ್ನವರು? 7 ಅಲ್ಲ, 2 years. 2 years ಅಲ್ಲ, 7 years? 7 ವರ್ಷ. 7 years. True love. ಓಕೆ, ನಂತರ ಡೀಸೆಂಟ್ ಹುಡುಗ ಹಾಗಾದ್ರೆ ನಿಮ್ಮ ಹಸ್ಬೆಂಡ್? ನನ್ನ ಹಸ್ಬೆಂಡ್. ಸೊ ನೀವ್ ಹೇಳೋದು ನೀವು 7 years. 7 years ಅವರು ತುಂಬಾ ಟ್ರೂ ಆಗಿ ಲವ್ ಮಾಡಿದ್ರು, ಹಾಗಾದ್ರೆ ನೀವು ಫ್ಲರ್ಟ್ ಮಾಡಿದಾ? ಇಲ್ಲ, ಇಲ್ಲ ಸರ್. ಏನ್ ಮೇಡಮ್, ನೀವು ಹೇಳಿದ್ ಗೊತ್ತಾಗ್ಲಿಲ್ಲ. ಓಕೆ, ಏನಿಲ್ಲ, ಸುಮ್ನೆ ತಮಾಷೆಗೆ ಹೇಳಿದೆ. ಓಕೆ, ಹಾಗಾದ್ರೆ ನಿಮ್ ಪ್ರಕಾರ ಜಾಸ್ತಿಯಾಗಿ ಈಗಂತೂ ಹುಡುಗಿಯರೇ ಜಾಸ್ತಿ ಮಾಡುದು. ಹುಡುಗರಾದ್ರೂ ಪಾಪ ಲವ್ ಮಾಡಿದ್ರೆ ಹೇಗಾದ್ರೂ ಅವರನ್ನು ಸೇರ್ಬೇಕು, ಮದುವೆ ಆಗ್ಬೇಕಂತ ತುಂಬಾ ಕಷ್ಟ ಪಡ್ತಾರೆ. ಹುಡುಗಿಯರು ಇಲ್ಲ, ನನ್ ಮನೆಯಲ್ಲಿ ಬೇರೆ ಹುಡುಗ ನೋಡಿದರೆ, ನೀನ್ ಯಾರಾದ್ರೂ ಬೇರೆ ನೋಡಿ ಈಗೆಲ್ಲ ಹೇಳಿ ಹೋಗ್ಬಿಡ್ತಾರೆ. ಇಲ್ಲ ಮೇಡಮ್, ತುಂಬಾ ಸರಿಯಾಗಿರೋ ಆನ್ಸರ್ ಕೊಟ್ಟು. ಹೌದು, ಲವ್ ಮಾಡ್ತಾರೆ, 2 ವರ್ಷ 3 ವರ್ಷ ಲವ್ ಮಾಡ್ತಾರೆ, ಮತ್ತೆ ಅವರಿಗೆ ಬೇಡ ಅಂತ ಹೇಳಿದಾಗ ಹೇಳ್ತಾರೆ, ಮನೆಯಲ್ಲಿ ಬೇಡ ಅಂತ ಹೇಳಿದ್ರು ಅಪ್ಪ ಬೈತಾರೆ, ಅಮ್ಮ ಬೈತಾರೆ, ಕಾಸ್ಟ್ ಪ್ರಾಬ್ಲಮ್, ಏನೋ ಪ್ರಾಬ್ಲಮ್ ಅಂತ ಹೇಳಿ ಟೈಮ್ ಪಾಸ್ ಆಗಿ ಬಿಟ್ಟು ಬಿಡ್ತಾರಲ್ವಾ? ಇಂಥದ್ದು ನಮ್ ಲೈಫಲ್ಲಿ ನಮ್ ಫ್ರೆಂಡ್ಸ್ ಲೈಫ್ ಅಲ್ಲಿ ಕೂಡ ಆಗಿದೆ ತುಂಬಾ ಜನರು. ಸೊ ಅದ್ರ ಬಗ್ಗೆ ಹೇಳಿದೆ ಅಲ್ಲ, ನೀವು ನಿಜವಾಗಿ ಕೂಡ ಸತ್ಯವಾಗಿರೋ ಮಾತು ಹೇಳಿದ್ರಿ. ಬಟ್ ಸೈಡ್ ಅವರನ್ನು ಬಿಟ್ಟು ಕೊಡೋದೆಲ್ಲ ಹೇಳಿದ್ರು ಕೂಡ ಅವರಿಗೆ ಸ್ವಲ್ಪ ಬುದ್ಧಿ ಹೇಳಿ, ಸರಿ ಅಲ್ವಾ?
ಹೌದು ಹುಡುಗರು ಕಷ್ಟಪಟ್ಟು ಲವ್ ಮಾಡ್ತಾರೆ, ಅವರಿಗೋಸ್ಕರ ಕೆಲಸ ಬಿಡ್ತಾರೆ, ಓದುದು ಅದು ಇದು ಎಲ್ಲಾ ಬಿಟ್ಟು ಹುಡುಗಿರಿಂದ ತಿರುಗಿ ಲಾಸ್ಟಿಗೆ ಹೇಳ್ತೇನೆ ಮೇಡಮ್, ಈ ಲೋಕದಲ್ಲಿ ಹುಡುಗಿಯರು ಇಲ್ಲದ್ರೆ ಎಲ್ಲ ಹುಡುಗರು ಕೂಡ ಇದು ಕಾಲೇಜಲ್ಲಿ ಸ್ಕೂಲಲ್ಲೆಲ್ಲ ರ್ಯಾಂಕ್ ಬರ್ತಾ ಇದ್ರಲ್ವಾ? ಹೌದು, ಹುಡುಗಿಯರು ಇದ್ರಿಂದ ಹುಡುಗರೆಲ್ಲ ಕಾಲೇಜ್ ಬಿಡ್ತಾರೆ, ಸ್ಕೂಲ್ ಬಿಡ್ತಾರೆ, ಫೇಲ್ ಆಗ್ತಾರೆ, ಪೆಂಡಿಂಗ್ ಇಡ್ತಾರೆ. ಇದೆಲ್ಲ ಬೇಕಾ? ಮತ್ತೆ ಲಾಸ್ಟ್ ಹುಡುಗರಿಗೆ ಒಂದು ಚೊಂಬು ಸಿಕ್ತು, ಹುಡುಗರಿಗೆ ಒಂದು ಚೊಂಬು ಸಿಕ್ತು. ಎಲ್ಲ ಆ ರೀಸನ್ಸ್ ಇರುದಿಲ್ಲ. ಕೆಲವರು ಹುಡುಗರು ಕಾಲೇಜಿಗೆ ಸುಮ್ಮನೆ ಬರುದಿಲ್ಲ. ಸೊ ಓಕೆ, ಕಾಲ್ ಕಟ್ ಆಯ್ತು. ಸೊ ಆಸ್ಮಾ ಅವರು ಉಡುಪಿಯಿಂದ ಕಾಲ್ ಮಾಡಿದ್ರು, ಅವರ ಸಿಸ್ಟರ್. ಅವ್ರು ತುಂಬಾ ಚೆನ್ನಾಗಿ ಮಾತಾಡ್ಲಿಕ್ಕೆ ಬಂದ್ರು, ಹುಡುಗಿಯರು ಲವ್ ಅಲ್ಲಿ ಟೈಮ್ ಪಾಸ್ ಮಾಡ್ತಾರೆ ಅಂತ. ಬಟ್ ನಿಮ್ದು ಬಂಡಲ್ ಕೇಳಿ ಅವ್ರಿಗೆ ಬೇಜಾರಾಯ್ತು, ಅದಕ್ಕೋಸ್ಕರ ಅವ್ರು ಕಾಲ್ ಕಟ್ ಮಾಡಿದ್ರು. ಇಲ್ಲ, ಅದು ಕಾಲ್ ಕನೆಕ್ಷನ್ ಡಿಸ್ಟರ್ಬೆನ್ಸ್ ಇರ್ಬೇಕು. ಡಿಸ್ಟರ್ಬೆನ್ಸ್ ನೀನೇ ಮಾಡಿದ್ದು. ಹಾಗೆ ತುಂಬಾ ಚೆನ್ನಾಗಿ ಆನ್ಸರ್ ಕೊಟ್ರು ನಮ್ದು ಆಸ್ಮಾರ್ ಅವರು. ಆಕ್ಚುಲಿ ಅವ್ರು ಹೇಳಿದ ಆನ್ಸರ್ 100% ಟ್ರೂ ಅಂತ ನನ್ಗೆ ಕಾಣ್ತದೆ. ಯಾಕಪ್ಪ ಅಂದ್ರೆ ಅವರಿಗಿಂತ ಬೆಸ್ಟ್ ಇನ್ನೊಬ್ರು ಆನ್ಸರ್ ಕೊಡ್ಲಿಕ್ಕೆ ರೈಟ್ ಚಾಯ್ಸ್ ಇಲ್ಲ ಅಂತ ಕಾಣ್ತದೆ. ಯಾಕಪ್ಪ ಅಂದ್ರೆ ಅವ್ರಿಗೆ ಮದುವೆ ಆಗಿದೆ, ಎಕ್ಸ್ಪೀರಿಯನ್ಸ್ ಆಗಿದೆ, ಲವ್ ಮ್ಯಾರೇಜ್ ಅದು ಕೂಡ ಮದುವೆ ಆಗಿದೆ, ಮಕ್ಕಳಿದ್ದಾರೆ. ಸೊ ಈಗ ಅವರಿಗೆ ಎಕ್ಸ್ಪೀರಿಯನ್ಸ್ ಆಗಿದೆ. ಏನು ಯಾರು ರಿಯಲ್ ಆಗಿ ಲವ್ ಮಾಡ್ತಾರೆ ಅವ್ರು ಡಿಫ್ರೆಂಟ್ ಆಗಿ ಗೊತ್ತಾಗಿದೆ. ಹಾಗೆ ನಮ್ದು ಕಾಲರ್ ಕೂಡ ರೆಡಿ ಇದ್ದಾರೆ, ಅವ್ರ ಜೊತೆ ಮಾತಾಡೋಣ. ಹಲೋ ಹಲೋ ಹಲೋ, ಯಾರಿದು? ಉಡುಪಿಯಿಂದ ರವಿ ಅಂತ. ಉಡುಪಿಂದ ರವಿ ಅವರೇ, ಬ್ರೇಕ್ಫಾಸ್ಟ್ ಎಲ್ಲ ಆಯ್ತಾ? ಹಾ, ಎಲ್ಲ ಆಯ್ತು. ಎಲ್ಲ ಆಯ್ತಾ? ಊಟ ಯಾವಾಗ ಸರ್? ಏನು ಸರ್? ಊಟ ಯಾವಾಗ ಅಂತ? ಊಟ ಮಧ್ಯಾಹ್ನ. ಊಟ ಮಧ್ಯಾಹ್ನವಾ? ಏನ್ ಮಾಡ್ಕೊಂಡಿದ್ದೀರಾ? ಏನ್ ಮಾಡ್ಕೊಂಡಿದ್ದೀರಾ ಅಂದ್ರೆ ಜಾಬ್ ಸ್ಟಡೀಸಾ, ಲವ್ ಮಾಡ್ತಾ ಇದ್ದೀರಾ, ಫ್ಲರ್ಟ್ ಮಾಡ್ತಾ ಇದ್ದೀರಾ, ಆತರ ಕೇಳಿದ್ರು ಇವರು. ಇಲ್ಲ ಜಾಬ್ ಮಾಡ್ಕೊಂಡಿದ್ದೀರಾ? ಏನ್ ಜಾಬ್ ಮಾಡ್ತಾ ಇದ್ದೀರಾ? ಹಲೋ ಸರ್, ಎಲ್ಲೇ ಇದ್ದೇನೆ, ಬೈಕ್ ಕಂಪನಿಯಲ್ಲಿ. ಹೇಗ್ ನಡೀತಿದೆ ನಿಮ್ಮ ಜಾಬ್ ಎಲ್ಲ? ಹಾ, ಚೆನ್ನಾಗಿದೆ. ಚೆನ್ನಾಗಿದೆಯಾ? ಸೊ ಯಾರಿಗೆ ವಿಶೇಷ ತಿಳಿಸ್ಲಿಕ್ಕಿತ್ತು ರವಿ ಅವರೇ? ನಮ್ಮ ಮನೆಯವರಿಗೆ ಮತ್ತೆ ನಿಮ್ಗೆ ಎಲ್ಲ. ನಮ್ಗೆಲ್ಲ. ನೀವೇನು ಎಕ್ಸಾಮ್ ಬರೀತಾ ಇದ್ದೀರಾ? ತುಂಬಾ ಆಲೋಚನೆ ಕ್ಲಿಯರ್ ಆಗಿ ಕೇಳ್ತಾ ಇಲ್ಲ ವಾಯ್ಸ್. ಹೌದಾ? ಕ್ಲಿಯರ್ ಆಗಿ ಕೇಳ್ತದೆ. ಏನಂತ ಗೊತ್ತಾ, ನಿಮ್ ಟಿವಿ ಅಲ್ಲಿ ಮ್ಯೂಟ್ ಮಾಡಿ ಕೇಳ್ತದೆ ಅವಾಗ. ಸೀರಿಯಸ್ ಆಗಿ ಟಿವಿ ಮ್ಯೂಟ್ ಇದೆ. ಮ್ಯೂಟ್ ಇದೆಯಾ? ಹಾಗಾದ್ರೆ ನೆಟ್ವರ್ಕ್ ಇದ್ದ ಕಡೆ ಹೋಗಿ ಮಾತಾಡಿ. ಓಕೆ, ನೆಟ್ವರ್ಕ್ ಬಂತಾ? ಬಂತು. ಓಕೆ, ರೈಟ್. ಈಗ ಕೇಳ್ತದಲ್ವಾ? ಈಗ ಕೇಳ್ತದಲ್ವಾ? ಹೌದೌದು. ಓಕೆ, ಯಾರಿಗೆಲ್ಲ ವಿಷಯ ತಿಳಿಸ್ಬೇಕಂತ ಹೇಳಿ ಸರ್? ಅದೇ ಮನೆಯವರಿಗೆ, ನಿಮ್ಗೆ ಎಲ್ರಿಗೆ. ಓಕೆ, ನಮ್ಮ ರವಿ ಅವರ ಮನೆಯವರು ಯಾರೆಲ್ಲ ಇದ್ದಾರೆ ಅವರೆಲ್ಲರಿಗೂ ಕೂಡ ಗುಡ್ ಮಾರ್ನಿಂಗ್ ಅಂಡ್ ಹಾಯ್ ಆಯ್ತಾ ನಮ್ ಕಡೆಯಿಂದ. ಓಕೆ, ಮತ್ತೆ ನಿಮ್ಗೂ ಕೂಡ ವಿಶೇಷ ನಮ್ಗೂ ಕೂಡ ವಿಶೇಷ ಹೇಳಿದ್ರಿ. ಥ್ಯಾಂಕ್ ಯು ಸೋ ಮಚ್. ಆಯ್ತಾ? ಓಕೆ ಸರ್, ಮತ್ತೆ ಟಾಪಿಕ್ ಇದೆ ಇವತ್ತು. ಟಾಪಿಕ್ ಬಗ್ಗೆ ನಿಹಾಲ್ ರವ್ರು ಹೇಳ್ತಾರೆ, ಹೇಳಿ. ಅದೇ ಕಾಲ್ ಮಾಡಿದ್ದು. ನಿಮ್ಮ ಅಭಿಪ್ರಾಯಗಳು ಹೇಳಿ. ಅಭಿಪ್ರಾಯ ಅಂದ್ರೆ ಎಲ್ರು ಹೇಳಿದಾಗೆ ಹೆಚ್ಚಿನಾಗಿ ಮೇಡಮ್ ಬೇಜಾರ್ ಮಾಡ್ಬೇಡಿ, ಎಲ್ರು ಹುಡುಗಿಯರು ಜಾಸ್ತಿ ಇದು ಮಾಡುದು. ಬೇಜಾರಿಲ್ಲ, ಈಗ ಕೂಗ್ತಾರೆ ಎಲ್ಲರೂ ಬಂದು ಅವರಿಗೆ ಕಲ್ಲು ಹೊಡಿತಿದ್ರು ಡೈರೆಕ್ಟ್ ಆಗಿ ಮಂಡೆಗೆ. ಆಕ್ಚುಲಿ ಟಾಪಿಕ್ ಅವರೇ ಇಟ್ಟದು, ಅವರಿಗೆ ಗುಣಿವಿದ್ರು. ಟಾಪಿಕ್ ಅವರಿತ್ತು. ಅಂದಾಗೆ ರವಿ ಅವರು ಎಕ್ಸ್ಪೀರಿಯನ್ಸ್ ಆಗಿದೆ ಲೈಫ್ ಅಲ್ಲಿ? ಎಕ್ಸ್ಪೀರಿಯನ್ಸ್ ಇಲ್ವಾ? ಎಕ್ಸ್ಪೀರಿಯನ್ಸ್ ಅವರದು ಫ್ರೆಂಡ್ ಅವ್ರದೆಲ್ಲ ನೋಡಿದ್ದೇನೆ, ತುಂಬಾ ನೋಡಿದೆ. ಹೇಗೆ ನೋಡಿ ಅಭಿಪ್ರಾಯ ಹೇಗಾಗಿದೆ? ಸುಮ್ನೆ ಲವ್ ಮಾಡಿ ಮತ್ತೆ ಟೈಮ್ ಪಾಸ್ ಆಗಿ ಬಿಟ್ಟು ಬಿಟ್ಟದ? ಏನಂತ ಹೇಳಿ ರೀಸನ್ ಬಿಟ್ಟು ಬಿಟ್ಟದು? ತುಂಬಾ ರೀಸನ್ ಇದೆ. ಅಂದ್ರೆ ಅವರು ಮನೆ ಕಡೆಯಿಂದ ಆಗಲ್ಲ. ಮತ್ತೆ ಲಾಸ್ಟ್ ಗೆ ಹೇಳಿದ್ದು ನಾವು ಫ್ರೆಂಡ್ಸ್ ಆಗಿರೋದು ಅಲ್ವಾ? ಎಲ್ಲ ಕೇಸಸ್ ಅಲ್ಲಿ ಎಲ್ಲ ಮನೆಯವ್ರದ್ದೇ ರೀಸನ್ಸ್ ಕೊಡ್ತಾರೆ. ಮನೆಯವ್ರದ್ದು ಮತ್ತೆ ಬೇರೆ ಬೇರೆ ತುಂಬಾ ರೀಸನ್ಸ್ ಇದೆ, ಕೊಡ್ಲಿಕ್ಕೆ ತುಂಬಾ ರೀಸನ್ಸ್ ಇರುತ್ತಲ್ಲ. ಹೌದು, ರೀಸನ್ಸ್ ಗೆ ಹುಡುಗಿಯರ ಹತ್ರ ಕೇಳ್ಬೇಕಂತ ಇಲ್ಲ, ತುಂಬಾ ಇರ್ತದೆ ಅವರ ಹತ್ರ ಅಲ್ವಾ? ತುಂಬಾ ಚೆನ್ನಾಗಿ ರೀಸನ್ಸ್ ಇರ್ತಾರೆ. ಯಾವಾಗ್ಲೂ ಹುಡುಗಿಯರದ್ದು ಮಿಸ್ಟೇಕ್ ಇರುದಲ್ಲ, ಹುಡುಗರದ್ದು ಮಿಸ್ಟೇಕ್ ಇರ್ತದೆ. ಕೆಳಗೆ ಬಿದ್ದಾಯ್ತು ಆದ್ರೂ ಕೂಡ ಮೀಸೆ ಮಣ್ಣಾಗಿಲ್ಲ ಅಂತ ಹೇಳ್ತಾರೆ ಕೆಲವರು. ಅದು ಹೇಳ್ತಾರಲ್ಲ, ಗಿವ್ ಅಪ್ ಮಾಡಬಾರ್ದು. ಎಲ್ಲ ಹುಡುಗಿಯರ್ದಂತ ಹೇಳಲ್ಲ, ಆದ್ರೆ ಒಂದು 60-70% ಹುಡುಗಿಯರ್. ಅದನ್ನ ನಾನು ಅಗ್ರಿ ಮಾಡ್ತೇನೆ. ಎಲ್ಲ ಹುಡುಗಿಯರು 70% ಹುಡುಗಿಯರು, ಉಳಿದ 30% ಹುಡುಗರು ಅಲ್ವಾ? ಓಕೆ, ನಂತರ ನಿಮ್ ತರ ಡೀಸೆಂಟ್ ಬಾಯ್ಸ್ ಎಲ್ಲ ಆತರ ಎಲ್ಲ ಮಾಡಲ್ಲ. ಹೌದು, ಅದು ಬೇರೆ ಅವರು ಅಲ್ವಾ? ಓಕೆ, ಹೇಳಿ ಸರ್. ಅಂತ ಯಾರಿಗೆ ಹೇಳಕ್ಕಾಗಲ್ಲ. ಗೊತ್ತಿಲ್ಲ, ಬಟ್ ನಾನು ಈ ಮಾತಿಗೆ ನಿಮ್ಮನ್ನ ಅಗ್ರಿ ಮಾಡ್ತೇನೆ. ಹಾಗೆ ತುಂಬಾ ಚೆನ್ನಾಗಿ ಮಾತಾಡಿದ್ರಾ? ಅಂತೂ ಇಂತೂ ಹುಡುಗಿಯರು ತುಂಬಾ ಟೈಮ್ ಪಾಸ್ ಗಾಗಿ ಲವ್ ಮಾಡ್ತಾರೆ ಅಂತ ಹೇಳಿದ್ರಲ್ವಾ?
ಹೌದು. ಅಲ್ಲ ನಿಮ್ಗೆ ಈ ಐಡಿಯಾ ಬಂದದ್ದು ಹೇಗೆ? ಅಂದ್ರೆ ಒಬ್ರಿಗೆ ಒಂದು ಇದಾಗ್ಬೇಕಂತ ಅಂದ್ರೆ ಹೇಳ್ತಾರಲ್ಲ. ಫ್ರೆಂಡ್ಸ್ ಎಲ್ಲ ಎಕ್ಸ್ಪೀರಿಯನ್ಸ್ ಹೇಳಿರ್ಬೇಕು. ಹಲೋ ಓಕೆ, ಹಲೋ. ಸೊ ರವಿ ಅವರು ಉಡುಪಿಯಿಂದ ಈಗ ಹತ್ರ ಸದ್ಯಕ್ಕೆ ಬೈಕಂಪಾಡಿಯಲ್ಲಿ ಇದ್ದಾರಂತೆ. ಸೊ ಕಾಲ್ ಮಾಡಿದ್ರು, ತುಂಬಾ ಚೆನ್ನಾಗಿ ಮಾತಾಡಿದ್ರು ಟಾಪಿಕ್ ಬಗ್ಗೆ, ಹಾಗೆ ವಿಶಸ್ ತಿಳಿಸಿದ್ರು ಅವರ ಫ್ಯಾಮಿಲಿ ಅವರಿಗೆ, ನಮ್ಗೆ, ಹಾಗೆ ಅವರ ಫ್ರೆಂಡ್ಸ್ ಅವರಿಗೆ. ಹಾಗೆ ಅವರಿಗೆ ಒಂದೊಂದು ಸೂಪರ್ ಟ್ರ್ಯಾಕ್ ಬರ್ತಾ ಇದೆ, ನೋಡ್ತಿರ್ಬೇಕು. ಅವರಿವರ ಪ್ರೀತಿ ಬೇರೆ, ನನಗಾದ ರೀತಿ ಬೇರೆ, ಇವಳಿಂದ ನಾ ಹಾಳಾಗೋದೆ ಹೋದೆ. ಅವರಿವರ ಪ್ರೀತಿ ಬೇರೆ, ನನಗಾದ ರೀತಿ ಬೇರೆ, ಇವಳಿಂದ ನಾ ಹಾಳಾಗೋದೆ ಹೋದೆ. ಅಯ್ಯಯ್ಯೋ ಬೇಡ ಸ್ವಾಮಿ, ಹುಡುಗಿರು ಐಷಾರಾಮಿ, ಪಾಪರ್ ಆಗಿ ಪೇಪರ್ ರಾಯರು ನಾವೇ. ಹಾರಾಡು ಚಿಟ್ಟೆ ನಾವು, ಬದಲಾಗು ಬಟ್ಟೆ ನೀವು. ಅವರಿವರ ಪ್ರೀತಿ ಬೇರೆ, ನನಗಾದ ರೀತಿ ಬೇರೆ, ಇವಳಿಂದ ನಾ ಹಾಳಾಗೋದೆ ಹೋದೆ. Never fall in love. Never fall in love. ನಮ್ಮೂರ ಹೈವೇಲಿ ನನ್ ಹುಡುಗಿ ಜೊತೆಯಲ್ಲಿ ಚೆಲ್ಲಾಟ ತುಂಟಾಟ, ನೆನಪಾದ್ರೆ ನರಳಾಟ. ಶಕಲಕಬು 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 ಶಕಲಕಬು. ಈ ಪ್ರೀತಿ ಆಟಕ್ಕೆ, ಆ ಬಿದ್ರಿ ಮಾಟಕ್ಕೆ, ಗುರಿಯಾದ ಬಲಿಯಾದ, ಬದುಕಿದ್ದು ಕೊಲೆಯಾದೆ. ಓ ಮನುಜ ಬೇಡ ಬೇಡ ಈ ಪ್ರೀತಿ ಸಹವಾಸ, ಅನುಭವದ ಮಾತು ಕೇಳು, ಈ ಹುಡುಗಿರು ಮೋಸ. ಪಾಂಚಾಲಿ ರೂಪ ನಾವು, ಅಯ್ಯಯ್ಯೋ ಪಾಪ ನೀವು. ಅವರಿವರ ಪ್ರೀತಿ ಬೇರೆ, ನನಗಾದ ರೀತಿ ಬೇರೆ, ಇವಳಿಂದ ನಾ ಹಾಳಾಗೋದೆ ಹೋದೆ. Love is waste of time. Love is waste of time. Love is waste of time. ಲವ್ ಇಸ್ ವೇಸ್ಟ್ ಆಫ್ ಟೈಮ್ ನಿಜವಾಗ್ಲೂ ಕೂಡ ತುಂಬಾ ಚೆನ್ನಾಗಿರೋ ಸಾಂಗ್. ನಂಗಂತೂ ತುಂಬಾ ಖುಷಿ ಆಯ್ತು, ನಂಗೂ ಸ್ವಲ್ಪ ಜ್ಞಾನೋದಯ ಕೂಡ ಆಯ್ತು, ನಿಮ್ಗೂ ಸ್ವಲ್ಪ ಜ್ಞಾನೋದಯ ಆಗ್ಲಿ. ಅವನ ಫೇವ್ರೆಟ್ ಸಾಂಗ್ ಆಗಿತ್ತು. ತುಂಬಾ ಚೆನ್ನಾಗಿರೋ ಸಾಂಗ್. ಇಂತೆಲ್ಲ ಸಾಂಗ್ ಈಗಿನ ಯೂತ್ಗೆಲ್ಲ ಹಾಕ್ತಾರೆ ಅಂತ ಗೊತ್ತಿರಲಿಲ್ಲ. ನಿಜವಾಗಿರೋ ಸತ್ಯವನ್ನ ಹೇಳಿದ್ರಿ ಈ ಸಾಂಗ್ ಅಲ್ಲಿ. ನಂದನ್ ರಾವ್ ಅವರು ಪ್ಲೇ ಮಾಡಿದ್ರು, ನಂಗಂತೂ ತುಂಬಾ ಖುಷಿ ಆಯ್ತು. ಪಾಪ ಅವರು ಕೂಡ ಲವ್ ಅಲ್ಲಿ ಇದ್ದಾರೆ, ಬಟ್ ಈ ತರ ಆಗಿದೆ ಅವರ ಲೈಫ್ ಅಲ್ಲಿ ಕೂಡ ತುಂಬಾ ಪ್ರಾಬ್ಲಮ್ ಅಲ್ಲಿ ಇದ್ದಾರೆ. ಸೊ ಅವರು ಕೂಡ ಬುಲಿಪಿ ಕೂಗಿ ಸಾಂಗ್ ಹಾಕಿದ್ರು. ತುಂಬಾ ಚೆನ್ನಾಗಿರೋ ಸಾಂಗ್. ಯಾರೆಲ್ಲ ಲವ್ ಅಲ್ಲಿ ಫೇಲ್ ಆಗಿದ್ದೀರಾ, ಲವ್ ಅಲ್ಲೆಲ್ಲ ಸಕ್ಸಸ್ ಆಗ್ಲಿಲ್ಲ, ನಂತರ ಎಲ್ಲ ತುಂಬಾ ಬೇಜಾರಲ್ಲಿ ಇದ್ದಾರೆ ಲೈಫ್ ಅಲ್ಲಿ, ಅವರಿಗೆ ಇದೊಂದು ಲೆಸನ್ ಹೇಳ್ಬೋದು. ಅವ್ರಿಗೂ ಈ ತರ ಒಂದು ಲೆಸನ್, ಹುಡುಗರು ಈ ತರ ಎಲ್ಲ ಸಾಂಗ್ ಮಾಡ್ತಾರೆ ಅಂತ ಹೇಳಿ. ಓಕೆ, ಲವ್ ಅಲ್ಲಿ ಯಾರು ಟೈಮ್ ಪಾಸ್ ಲವ್ ಮಾಡ್ತಾರೆ, ಯಾರು ಸೀರಿಯಸ್ ಆಗಿ ಲವ್ ಮಾಡ್ತಾರೆ ಅಂತ ನಾವು ಕೇಳಿದ್ವಿ. ಆಕ್ಚುಲಿ ತುಂಬಾ ಜನ ಹೇಳಿದ್ರು ಗರ್ಲ್ಸ್ 75% ಅಂತ ಹೇಳಿ, ಬಾಯ್ಸ್ 30-50 ಹಾಗೆ. ನನ್ನ ಪ್ರಕಾರ ಕೂಡ ಆತರನೇ ಇರ್ಬೋದು ಅಂತ ಕಾಣ್ತದೆ, ಬಟ್ ಆಕ್ಚುಲಿ 50-50 ಅಂತ ಕಾಣ್ತದೆ ನನ್ನ ಪ್ರಕಾರ. ಬಟ್ ಜಾಸ್ತಿ ಎಲ್ಲರೂ ಹೇಳಿದ ಪ್ರಕಾರ ಕೇಳೋದಂದ್ರೆ ಯಾಕಪ್ಪ ಅಂದ್ರೆ ಹುಡುಗಿರು ಕೂಡ ಹೇಳಿದ್ರು ಜಾಸ್ತಿ ಗರ್ಲ್ಸೇ ಫ್ಲರ್ಟ್ ಮಾಡ್ತಾರೆ ಅಂತ ಹೇಳಿ. ಸೊ ಈಗ ಕಟ್ಟ ಕಡೆಯದಾಗಿ ನಾವು ಬರುವಂತ ನಾವು ಜಡ್ಜ್ಮೆಂಟ್ ಕೊಡೋದು ಏನಪ್ಪಾ ಅಂದ್ರೆ ಗರ್ಲ್ಸೇ ತುಂಬಾ ಫ್ಲರ್ಟ್ ಮಾಡ್ತಾರೆ, ಟೈಮ್ ಪಾಸ್ ಲವ್ ಮಾಡ್ತಾರೆ ಅಂತ ಹೇಳಿ. ಆಯ್ತಾ? ಮಾಡಿದ್ರು. ಓಕೆ, ನಮ್ಮ ಸ್ಪಾನ್ಸರ್ಸ್ ಬಗ್ಗೆ ಹೇಳ್ತಾರೆ ಈಗ. ನಮ್ಮ ಸ್ಪಾನ್ಸರ್ಸ್ ಆಗಿದ್ದಾರೆ ವಿಸ್ಮಯ ವಾಟರ್ ಪಾರ್ಕ್ ಕಣ್ಣೂರ್, ಹಾಗೆ PC ಜ್ಯುವೆಲರ್ಸ್. ಈಗ ನಮ್ಮ ಶುಭಾಶಯ ಶೋ ಅಲ್ಲಿ ಮುಗಿಸುವ ಸಮಯ ಬಂದಿದೆ. ಸೊ ಯಾರೆಲ್ಲ ಕಾಲ್ ಮಾಡಿದ್ರು ಅವರಿಗೆ ತುಂಬಾ ಥ್ಯಾಂಕ್ಸ್. ಯಾರೆಲ್ಲ ಕಾಲ್ ಮಾಡಲಿಕ್ಕೆ ಟ್ರೈ ಮಾಡಿದ್ರು ಯಾರ್ದು ಕನೆಕ್ಟ್ ಆಗಲಿಲ್ಲ ಕಾಲ್, ಸೊ ಬೇಜಾರು ಮಾಡಬೇಡಿ. ನಮ್ಮ ಶೋ ಮಂಡೇ ಟು ಸ್ಯಾಟರ್ಡೇ ಉಂಟು, ಕಾಲ್ ಮಾಡ್ತಾ ಇರ್ಬೋದು, ಯಾರು ಕನೆಕ್ಟ್ ಆಗೇ ಆಗ್ತದೆ. ಹಾಗೇನೆ ಯಾರೆಲ್ಲ ನಮ್ಮ ಶೋ ನೋಡಿದ್ದಾರೆ ಎಲ್ಲ ವ್ಯೂವರ್ಸಿಗೆ ಥ್ಯಾಂಕ್ಸ್ ಅ ಲಾಟ್. ಹೀಗೇನೆ ನಮ್ಮ ಶೋ ನೋಡ್ತಾ ಇರಿ, ನಮ್ಮನ್ನು ಸಪೋರ್ಟ್ ಮಾಡ್ತಾ ಇರಿ. ಇದು ನಿಮ್ಮ ಪ್ರೀತಿಯ ಗೆಳತಿ ನಿಹಾಲ್. ಹಾಗೇನೆ ಯಾರೆಲ್ಲ ಲವ್ ಮಾಡಿ ಲವ್ ಅಲ್ಲೆಲ್ಲ ಫೇಲ್ ಆಗಿದ್ರೆ ಟೆನ್ಷನ್ ಮಾಡ್ಕೊಳ್ಬೇಡಿ. ಲೈಫ್ ಅನ್ನೋದು ತುಂಬಾ ಇದೆ, ಲೈಫಲ್ಲಿ ನಾವು ಅಚೀವ್ ಮಾಡ್ಬೇಕಂತದ್ದು ತುಂಬಾ ಇದೆ. ಯಾವತ್ತೂ ಕೂಡ ಯಾವುದಕ್ಕೂ ಕೂಡ ಟೆನ್ಷನ್ ಮಾಡ್ಕೊಳ್ಬೇಡಿ, ತುಂಬಾ ಸ್ಮೈಲ್ ಆಗಿ ಖುಷಿಯಾಗಿರಿ ಅಂತ ಹೇಳ್ತಾ
ದಿಸ್ ಇಸ್ ನಿತಿನ್ ಸೈನಿಂಗ್ ಆಫ್. ಹಾಗೇನೆ ಇದು ನಿಹಾಲ್, ನಾವಿಲ್ಲಿಂದ ಹೊರಡ್ತಾ ಇದ್ದೇವೆ. ಲವ್ ಯು ಆಲ್, ಟೇಕ್ ಕೇರ್, ಬಾಯ್. ಶುಭ ದಿನ. ಹುಡುಗಿ ಬೇಕಾಗಿದೆ